ಈಗೇನು ಕಳೆದ 7-8 ದಿನಗಳಿಂದ 3,500 ರೂಪಾಯಿ ಪ್ರತಿ ಟನ್ಗೆ ಕಬ್ಬಿನ ದರ ಬೇಕು ಅಂತಂದು ಏನು ಅನ್ನದಾತರೆಲ್ಲ ರೋಡಿಗೆ ಬಿದ್ದು ಹೋರಾಟವನ್ನು ಮಾಡ್ತಾ ಇದ್ದೀವಿ. ಮತ್ತು ಈಗೇನಾಯಿತು ಅಂತಂದ್ರೆ ಇವತ್ತು ಲಾಸ್ಟ್ ಫೈನಲ್ ಡೇಟ್ ಐತಿ ಇವತ್ತು 6ನೇ ತಾರೀಕು ಸಾಯಂಕಾಲ 5ರಿಂದ 6 ತನಕ ಏನಾರ ಒಂದು ವಿಷಯವನ್ನು ಹೇಳ್ತೀವತ್ತ ಅಂದರು. ಆದರೆ ಇವತ್ತು ಏನಾರ ದರವನ್ನು ಘೋಷಣೆ ಮಾಡಲಿಲ್ಲಪ್ಪ ಅಂತಂದ್ರೆ ನಾಳೆ 7ನೇ ತಾರೀಕು ಶುಕ್ರವಾರ ಬೆಳಗ್ಗೆಯಿಂದಾನೇ ಸಂಪೂರ್ಣವಾಗಿ ಚಿಕ್ಕೋಡಿ ಬಂದ್ ಕರೆಯನ್ನು ಕೊಡ್ತಾ ಇದ್ದೀವಿ. ತಾವೆಲ್ಲ ಇಡೀ ಅಂಗಡಿ ಮುಗ್ಗಟ್ಟದವರಾಗಿರ್ಬೋದು, ಆಟೋ ರಿಕ್ಷಾದವರಾಗಿರ್ಬೋದು, ಎಲ್ಲರೂ ಕುಡ್ಕೊಂಡು ಇದಕ್ಕೆ ಒಂದು ಸಹಕಾರ ಮಾಡಬೇಕು. ಶಾಲಾ ವಿದ್ಯಾರ್ಥಿಗಳು, ಆಮೇಲೆ ಕಾಲೇಜ್ ಆಗಿರ್ಬೋದು, ಹೈಸ್ಕೂಲ್ ಆಗಿರ್ಬೋದು, ಎಲ್ಲರೂ ಕೂಡ ಟೀಚರ್ಸ್ ಆಗಿರ್ಬೋದು, ಎಲ್ಲರೂ ಕೂಡ ಈ ಒಂದು ರೈತರ ಪ್ರತಿಭಟನೆಗೆ ಸಾಥ್ ಕೊಡಬೇಕು. ಮತ್ತು ಇಡೀ ಎಲ್ಲ ನಮ್ಮ ಕನ್ನಡ ಪರ ಸಂಘಟನೆಗಳಾಯಿತು, ದಲಿತ ಪರ ಸಂಘಟನೆಗಳಾಯಿತು, ರೈತ ಸಂಘಟನೆಗಳಾಯಿತು, ಎಲ್ಲ ರೈತರು ಕೂಡ ಕಬ್ಬು ಬೆಳೆಗಾರರು ಎಲ್ಲರೂ ಕುಡ್ಕೊಂಡು ಆಟೋ ರಿಕ್ಷಾದವ್ರು ಹಿಡಿದು ಎಲ್ಲರೂ ಕೂಡ ಇದಕ್ಕೆ ಬೆಂಬಲಕ್ಕೆ ಸಾಥ್ ಕೊಡ್ಬೇಕಂತಂದ ಈ ಒಂದು ಮಾಧ್ಯಮದ ಮುಖಾಂತರ ನಾವು ಎಲ್ರಿಗೂ ಕೂಡ ನಮ್ಮ ವಕೀಲ ಸಂಘದವರು ಕೂಡ ನಮಗೆ ಸಾಥ್ ಕೊಡ್ತೇವೆ ಅಂತ ಹೇಳಿದ್ರು, ಅವರು ಕೂಡ ಕೊಡಬೇಕು. ಮತ್ತು ಏನು ನಮ್ಮ ಭಾಗದ ಈ ಮಠಾಧೀಶರು ಕೂಡ ನಮಗೆ ಸಾಥ್ ಕೊಡ್ಬೇಕಂತಂದು ಈ ಒಂದು ಮಾಧ್ಯಮದ ಮುಖಾಂತರ ನಾನು ಎಲ್ಲರಲ್ಲಿ ಒಂದು ಮನವಿಯನ್ನು ಮಾಡ್ಕೊತೀವಿ. ಮತ್ತು ಯಾವುದೇ ರೀತಿಯಿಂದ ಅಹಿತಕರ ಘಟನೆ ಆಗಬಾರ್ದು ಅನ್ನೋ ರೀತಿಯಿಂದ ತಾವೆಲ್ಲರೂ ಕೂಡ ತಮ್ಮದೇ ಸ್ವಯಂ ಪ್ರೇರಿತವಾಗಿ ಅಂಗಡಿ ಮುಗ್ಗಟ್ಟುಗಳನ್ನು ಬಂದ್ ಮಾಡ್ರಿ. ನಾಳೆ ಒಂದು ಯಾಕಂತಂದ್ರೆ ರೈತರಿಗೆ ಬಹಳಷ್ಟು ತೊಂದರೆ ಆಗೈತಿ. ಇದು ಬಹಳ ದಿನಗಳಿಂದ ಒಂದು ಬೇಡಿಕೆ ಐತಿ. ಈ ಬೇಡಿಕೆ ಈಡೇರಬೇಕಾದ್ರೆ ತಾವೆಲ್ಲ ಇಡೀ ನಮ್ಮ ಚಿಕ್ಕೋಡಿ ತಾಲೂಕಿನ ಸಂಪೂರ್ಣವಾದಂಥ ರೈತರು ಎಲ್ಲರೂ ಕೂಡ ಸಾಥ್ ಕೊಡ್ಬೇಕಂತಂದ ಈ ಒಂದು ಮಾಧ್ಯಮದ ಮುಖಾಂತರ ನಾವು ವಿನಂತಿಯನ್ನು ಮಾಡ್ಕೊತೀವಿ.